ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಜೀವನ ಶೈಲಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಲೋಕನಾಥ್. ನಾವು ಇಲ್ಲಿ ಸುರಂದಿ ಎಲ್ಡರ್ ಕೇರ್ ಅನ್ನುವಂತಹ ಒಂದು ಸಂಸ್ಥೆಯನ್ನ ನಡೆಸ್ತಾ ಇದ್ದೀವಿ. ಸೊ ನಮ್ಮಲ್ಲಿ ಈ ಹೋಲಿಸ್ಟಿಕ್ ಅನ್ನುವಂತಹ ಒಂದು ಪದ ಬಹಳ ಮುಖ್ಯವಾಗಿರ್ತದೆ. ಯಾಕೆ ಅಂತ ನೀವು ಕೇಳಬಹುದು. ಯೂಶುವಲಿ ಎಲ್ಲಾ ಕಡೆ ಮೇ ಬಿ ನೀವು ಎಲ್ಡರ್ ಕೇರ್ ಆಗಿರ್ಬೋದು, ಎಲ್ಲೇ ವಯೋವೃದ್ಧರ ಒಂದು ಆಶ್ರಯ ತಾಣದಲ್ಲಿ ಅಲೋಪತಿ ಡಾಕ್ಟರ್ಸ್ ಇರ್ತಾರೆ ಅಥವಾ ನರ್ಸಿಂಗ್ ಸ್ಟಾಫ್ಗಳು ಇರ್ತಾರೆ. ನಮ್ಮಲ್ಲಿ ಅಲೋಪತಿ ಡಾಕ್ಟರ್ಗಳ ಜೊತೆ ಆಯುರ್ವೇದ, ನ್ಯಾಚುರೋಪತಿ, ಯೋಗ ಮತ್ತು ಫಿಸಿಯೋಥೆರಪಿ ಎಂಟೈರ್ ಟೀಮ್ ಅನ್ನುವಂಥದ್ದು ಕಾರ್ಯನಿರ್ವಹಿಸ್ತಾ ಇದೆ. ಸೊ ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ವಯೋವೃದ್ಧರು ಮೇ ಬಿ ಪಾರ್ಕಿನ್ಸನ್ ಇಂದ ಬಳಲ್ತಾ ಇರಬಹುದು, ಸ್ಟ್ರೋಕ್ ಆಗಿರ್ಬೋದು, ಅಥವಾ ಡಿಮೆನ್ಷಿಯಾ, ಅಲ್ಝೈಮರ್ಸ್ ಇರ್ಬೋದು, ಅಥವಾ ಅವರು ಆರೋಗ್ಯವಾದಂತಹ ವೃದ್ಧರೇ ಆಗಿರ್ಬೋದು. ಸೊ ಅವರಿಗೆ ನಮ್ಮಲ್ಲಿ ಏನು ಸಹಾಯ ಮಾಡಬಹುದು, ಮೇ ಬಿ ಸಮಥಿಂಗ್ ಲೈಕ್ ಜೀವನ ಶೈಲಿಯಲ್ಲಿ ಆಹಾರ ಪದ್ಧತಿಯಲ್ಲಿ ಒಂದು ಬದಲಾವಣೆಯನ್ನ ಕೊಡ್ಬೋದು, ಹೇಗೆ ಅಂತ ನೀವು ಕೇಳ್ಬೋದು. ಸೊ ಡಿಮೆನ್ಷಿಯಾ ಅನ್ನುವಂಥದ್ದು ಏನ್ ಬರುತ್ತೆ, ಅದರಲ್ಲಿ ಆಹಾರ ಪದ್ಧತಿ ಬಹಳ ಮುಖ್ಯವಾದಂತಹ ಒಂದು ಪಾತ್ರವನ್ನ ವಹಿಸ್ತದೆ. ಸೊ ಅದರಲ್ಲಿ ಏನು ಅವರು ಕೆಲವ್ರನ್ನ ಹೇಳ್ತಾರೆ, ನಮಗೆ ತುಂಬಾ ಸ್ವೀಟ್ಸ್ ಗಳ ಕ್ರೇವಿಂಗ್ಸ್ ಇದೆ ಅದಂತ. ಸೊ ಅದೇ ಒಂದು ರೀಸನ್ ಆಗಿರ್ಬೋದು ಅವರ ಡಿಮೆನ್ಷಿಯಾದ ಒಂದು ಸಿಂಪ್ಟಮ್ಸ್ ಅನ್ನ ಜಾಸ್ತಿ ಮಾಡೋದಕ್ಕೆ. ಸೊ ಏನ್ ಮಾಡ್ಬೇಕು ನಾವು, ಆದಷ್ಟು ಅವರಿಗೆ ಕೊಬ್ಬಿನ ಅಂಶ ಇರುವಂತಹ ಒಂದು ಆಹಾರವನ್ನ ಕೊಡ್ತಾ ಹೋದಲ್ಲಿ, ಈ ಕೀಟೋನ್ ಅನ್ನುವಂತಹ ಒಂದು ಆಹಾರವನ್ನ ಕೊಡ್ತಾ ಹೋದಲ್ಲಿ ಅವರ ಡಿಮೆನ್ಷಿಯಾದ ಸಿಂಪ್ಟಮ್ಸ್ ಏನಿದೆ, ಆ ಒಂದು ಮರೆಯುವಂತಹ ಒಂದು ಕಾಯಿಲೆ ಏನಿದೆ ಅದರ ಒಂದು ಪ್ರಮಾಣತೆ ಕಮ್ಮಿ ಆಗ್ತಾ ಬರ್ತದೆ. ಅದರ ಜೊತೆಗೆ ಈ ಯೋಗದಲ್ಲಿ ಮುಖ್ಯವಾಗಿ ಪ್ರಾಣಾಯಾಮ ಮತ್ತು ಕೆಲವು ರಿಲ್ಯಾಕ್ಸೇಷನ್ ಟೆಕ್ನಿಕ್ಗಳು ಅಂತ ಬರುತ್ತೆ. ಸೊ ಅದನ್ನ ಕೂಡ ನಾವು ಇನ್ಕಲ್ಕೇಟ್ ಮಾಡಿ ನಮ್ಮಲ್ಲಿ ಇರುವಂತಹ ಇನ್ಮೇಟ್ಸ್ ಗಳಿಗೆ ನಾವು ಕೊಡ್ತಾ ಇದ್ದೀವಿ. ಅದರ ಜೊತೆ ಈ ಫಿಸಿಯೋಥೆರಪಿಯಲ್ಲಿ ಬರುವಂತಹ ಒಂದು ಫಿಸಿಕಲ್ ಥೆರಪೀಸ್ಗಳು ಅಥವಾ ಎಲೆಕ್ಟ್ರೋ ಥೆರಪೀಸ್ಗಳು, ಅಥವಾ ಅಲ್ಲಲ್ಲಿ ಅವ್ರಿಗೆ ಸಣ್ಣ ಪುಟ್ಟ ನೋವುಗಳು ಇರ್ತದೆ, ಬೆನ್ನು ನೋವು, ಕೈ ಕಾಲು ನೋವು, ಮಂಡಿ ನೋವು ಎಲ್ಲ ಇರ್ತದೆ. ಸೊ ಅದಕ್ಕಾಗುವಂತಹ ಸಣ್ಣ ಪುಟ್ಟ ಥೆರಪಿಗಳು, ಮೇ ಬಿ ವ್ಯಾಕ್ಸ್ ಥೆರಪಿ, ಸೊ ಇಂಥದನ್ನೆಲ್ಲ ಕೊಡ್ತಾ ಇದೀವಿ.